ಹಲೋ ನಮಸ್ಕಾರ. ನಿಮಗೇನಾದರೂ ತುಂಬಾ ಮೂಡ್ ಔಟ್ ಆಗ್ತಾಯಿತ್ತು, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರ್ತಿತ್ತು, ಕಿರಿಕಿರಿ ಆಗ್ತಾಯಿತ್ತು, ಯಾರ ಮೇಲಾದರೂ ನಾವು ತುಂಬಾ ಸಿಟ್ಟು ಮಾಡ್ಕೋತಾ ಇದ್ವಿ ಅಂತಂದರೆ ತುಂಬಾ ಹಾಟ್ ಫ್ಲ್ಯಾಶಸ್ ಹೋಗ್ತಾಯಿತ್ತು, ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾಯಿತ್ತು ಅಂತಂದರೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು. ಸೊ ಹಾರ್ಮೋನ್ಸನ್ನು ಮತ್ತೆ ನಾವು ಬ್ಯಾಲೆನ್ಸ್ ಆಗಿ ಮಾಡ್ಕೋಬೇಕಂತಂದರೆ ಕೆಲವೊಂದು ನಮ್ಮ ಫುಡ್ಡಲ್ಲಿ, ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ಗಳನ್ನು ನಾವು ಮಾಡ್ಕೋಬೇಕು. ಸೊ ಈ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಬ್ಲೂಬೆರೀಸು, ಟರ್ಮರಿಕು ಇವೆಲ್ಲ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡ್ತವೆ. ಯೂಶ್ವಲಿ ಈ ಪಂಪ್ಕಿನ್ ಸೀಡ್ಸಲ್ಲಿ ಮ್ಯಾಗ್ನೀಸಿಯಮ್ ಮತ್ತು ಜಿಂಕ್ ತುಂಬಾ ಇರೋದ್ರಿಂದ ಇಸ್ಟ್ರೋಜನ್ನು ಮತ್ತು ಪ್ರೊಗೆಸ್ಟ್ರಾನ್ಗೆ ತುಂಬ ಸಪೋರ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇನ್ನು ಫ್ಲ್ಯಾಕ್ ಸೀಡ್ಸಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಸೊ ಅದು ಕೂಡ ಏನಾಗುತ್ತೆ, ಇಸ್ಟ್ರೋಜನ್ ನಾರ್ಮಲ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಚಿಯಾ ಸೀಡ್ಸ್ ಅಂತೂ ಪವರ್ ಹೌಸ್ ಅಂತಲೇ ಹೇಳ್ಬೋದು. ರಾತ್ರಿ ನೆನೆ ಇಟ್ಟು ನೀರಲ್ಲಿ ಬೆಳಗ್ಗೆ ಹೊತ್ತು ಅದನ್ನು ತಗೋಬಹುದು. ಇನ್ನು ಟರ್ಮರಿಕಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರೋದ್ರಿಂದ, ಕರ್ಕುಮಿನ್ ಇರೋದ್ರಿಂದ ಏನಾಗುತ್ತೆ, ಇದು ಇಸ್ಟ್ರೋಜನ್ಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಆಮೇಲೆ ಇನ್ನು ಬ್ಲೂಬೆರೀಸು ಯೂಶ್ವಲಿ ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಯಾಕಂದರೆ ಇದು ನಮ್ಮ ಕ್ಯಾನ್ಸರ್ಗೆ, ನಮ್ಮ ಏಜಿಂಗ್ ಪ್ರೊಸೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಮ್ಮ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಮಾಡಿಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬಾ ಇರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇನ್ನು ಸನ್ಫ್ಲವರ್ ಸೀಡ್ಸು, ಇದರಲ್ಲಿ ವಿಟಮಿನ್ ಇ ತುಂಬ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದರಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಮಾಡೋದನ್ನು ಕಡಿಮೆ ಮಾಡುವಂತಹ ಗುಣ ತುಂಬಾ ಇದೆ ಆ್ಯಕ್ಚುಲಿ. ಸೊ ಇದರಿಂದ ಕೂಡ ಏನಾಗುತ್ತೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈವನ್ ನಮ್ಮ ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಮೊಸರನ್ನು ತಿನ್ನಬೇಕು, ಮಜ್ಜಿಗೆಯನ್ನು ಕುಡಿಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಅವಕ್ಯಾಡೋ ಫ್ರೂಟು ತುಂಬಾ ಹೆಲ್ದಿಯಾಗಿರುವಂತಹ ಫ್ಯಾಟ್ ಅದು ಆ್ಯಕ್ಚುಲಿ, ಅದು ಕೂಡ ತುಂಬಾ ಒಳ್ಳೆಯದು. ಓಟ್ಸು ನಮ್ಮ ಶುಗರನ್ನು ಏನು ಮಾಡುತ್ತೆ, ಇನ್ಸುಲಿನನ್ನು ಪ್ರಾಪರಾಗಿ ಪ್ರೊಡಕ್ಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಅದರಿಂದ ಕೂಡ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ನೀರನ್ನು ಜಾಸ್ತಿ ಕುಡಿಬೇಕು, ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಸೊ ಇದು ಕೂಡ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಆಗಿಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಜಾಸ್ತಿ ನಾವೇನು ಮಾಡಬೇಕು, ಆ್ಯಂಟಿ ಆಕ್ಸಿಡೆಂಟ್ ಫುಡ್ಗಳನ್ನು, ಹೆಲ್ದಿ ಫ್ಯಾಟ್ ಇರೋ ಫುಡ್ಗಳನ್ನು, ಆದಷ್ಟು ಶುಗರ್ ಕಡಿಮೆ ಇರುವಂತಹ ಫುಡ್ಗಳನ್ನು ನಾವು ತಗೋಬೇಕು. ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.